ನಾವೀಗ ತೋರಿಸುವಂತ ಸ್ಟೋರಿಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕಾದಂತ ಸುದ್ದಿ ಇದು. ಯಾಕಂತ ಹೇಳಿದ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಬ್ಬ ರೋಗಿ ಬಲಿಯಾಗಿದ್ದಾರೆ. ಎಂತ ಕರ್ಮಕಾಂಡ ಹಾಗಾದ್ರೆ? ಆಸ್ಪತ್ರೆ ವೈದ್ಯರು ಪದೇ ಪದೇ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಮರ್ಮಾಂಗವನ್ನ ಆಪರೇಷನ್ ಮಾಡಿ ಸ್ಟಿಚ್ ಹಾಕದೆ ಮನೆಗೆ ಕಳುಹಿಸಿದ್ದಾರೆ ಎನ್ನುವಂತ ಆರೋಪ ಇದು. ಮರ್ಮಾಂಗದ ಬಾಧೆ ತಾಳುಕಾಗದೆ ನರಳಿ ಪ್ರಾಣ ಬಿಟ್ಟಿದ್ದಾನೆ ರೋಗಿ. ವೈದ್ಯರ ನಿರ್ಲಕ್ಷ್ಯಕ್ಕೆ 45 ವರ್ಷದ ರೋಗಿ ಶಾ ನವಾಜ್ ಸಾವಿಗೀಡಾಗಿದ್ದಾರೆ. ಮರ್ಮಾಂಗದಲ್ಲಿ ಗಡ್ಡೆ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. 1.5 ತಿಂಗಳ ಹಿಂದೆ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗಕ್ಕೆ ಅಡ್ಮಿಟ್ ಮಾಡಲಾಗಿತ್ತು. ಬಳಿಕ ಮರ್ಮಾಂಗವನ್ನ ಆಪರೇಷನ್ ಮಾಡ್ತಾರೆ ಆಸ್ಪತ್ರೆಯ ವೈದ್ಯರು. ಕೆಲ ದಿನಗಳ ಬಳಿಕ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ಹೋಗೋಕೆ ಹೇಳ್ತಾರೆ. ಗಾಯ ಇನ್ನೂ ಒಣಗಿರಲ್ಲ, ಗಾಯ ಇನ್ನೂ ಆರಿರಲ್ಲ, ಆದರೂ ಕೂಡ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಸರ್ಜರಿ ವಿಭಾಗದ ಸಿಬ್ಬಂದಿ ಎನ್ನುವಂತ ಆರೋಪ ಕೇಳಿಬಂದಿದೆ. ಮೃತ ನವಾಜ್ ಅವರ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ. ಮರ್ಮಾಂಗದ ಆಪರೇಷನ್ ಮಾಡಿ ಹಾಗೆ ಕಳುಹಿಸ್ತಾರೆ ಅಂತ ಹೇಳಿದ್ರೆ ಇವರೆಂತ ಡಾಕ್ಟರ್ಗಳು? ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಸಿಗ್ತಾ ಇದೆ? ಬಡ ಜನರ ಕಥೆ ಏನು ಹಾಗಾದ್ರೆ? ಆಪರೇಷನ್ ಮಾಡದೆ ಸ್ಟಿಚ್ ಹಾಕಿ ವಾಪಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ಏನು ತಲೆಯಲ್ಲಿ ಬುದ್ಧಿ ಇದೆಯಾ? ಸಾಮಾನ್ಯ ಜ್ಞಾನ ಅನ್ನೋದು ಈ ವೈದ್ಯರಿಗೆ ಇಲ್ವಾ ಹಾಗಾದ್ರೆ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಪ್ರಸಾದ್. ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ, ಈ ಹಿಂದೆ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂಥದ್ದೇ ವೈದ್ಯರ ನಿರ್ಲಕ್ಷ್ಯದ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಒಂದು ಆಪರೇಷನ್ ಮಾಡಿ ಸ್ಟಿಚ್ ಆಗದೆ ರೋಗಿಯನ್ನ ಕಳುಹಿಸ್ತಾರೆ ಅಂತ ಹೇಳಿದ್ರೆ ಈ ವೈದ್ಯರಿಗೆ ಸಾಮಾನ್ಯ ಜ್ಞಾನ ಇಲ್ವಾ ಹೇಗೆ? ಹೌದು ಸಂಪತ್, ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಈಗ ಮತ್ತೊಂದು ಬಲಿಯಾಗಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನ ವಂಗಸಂದ್ರದ ನಿವಾಸಿಯಾಗಿದ್ದಂತಹ ಶಾ ನವಾಜ್ ಈ ಥರ ಒಂದು ಆ ಪ್ರಕರಣದಲ್ಲಿ ಪಾಪ ಸಿಕ್ಕಾಕೊಂಡು ಅವನು ಪ್ರಾಣವನ್ನು ಕಳ್ಕೊಂಡಿರೋದು. ಅಂದರೆ ವೈದ್ಯರ ನಿರ್ಲಕ್ಷ್ಯದಿಂದನೇ ಈ ಸಾವಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತಂದರೆ ಶಾ ನವಾಜ್ಗೆ ಒಂದು ತೀವ್ರತರವಾದ ಮರ್ಮಾಂಗದ ಒಂದು ಸೋಂಕು ಉಂಟಾಗಿರುತ್ತೆ. ಆ ಸೋಂಕನ್ನು ಅಂದರೆ ನಿವಾರಿಸ್ಕೊಳ್ಳೋದಕ್ಕೆ, ಅದನ್ನು ಒಂದು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ಅವನು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿರ್ತಾನೆ. ಮೂಲತಃ ಬಡವನಾಗಿದ್ದ ಅವನು ಶಾ ನವಾಜ್ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿರ್ತಾನೆ. ಇಲ್ಲಿ ಬಂದಾಗ 1.5 ತಿಂಗಳ ಹಿಂದೆ ಇಲ್ಲಿ ಡಾಕ್ಟರ್ ಕೂಡ ಅವರನ್ನು ಅಡ್ಮಿಷನ್ ಮಾಡಿಕೊಂಡು ಎಮರ್ಜೆನ್ಸಿಯಲ್ಲಿ ಚಿಕಿತ್ಸೆ ಕೂಡ ಕೊಟ್ಟಿರ್ತಾರೆ. ಚಿಕಿತ್ಸೆ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಮರ್ಮಾಂಗವನ್ನು ಶಸ್ತ್ರಚಿಕಿತ್ಸೆ ಮಾಡಿರ್ತಾರೆ. ಶಸ್ತ್ರಚಿಕಿತ್ಸೆ ಮಾಡಿ ಅದಾದ ನಂತರ ಅವರನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂತ ಕೂಡ ಹೇಳಿರ್ತಾರೆ. ಈ ನಡುವೆ ಮರ್ಮಾಂಗಕ್ಕೆ ಅಂದರೆ ಆಪರೇಷನ್ ಆದ ನಂತರ ಆ ಮರ್ಮಾಂಗಕ್ಕೆ ಯಾವುದೇ ರೀತಿಯ ಸ್ಟಿಚಿಂಗ್ ಹಾಕಿರಲ್ಲ. ಅವರು ಸ್ಟಿಚಿಂಗ್ ಹಾಕದೆ 1-2 ದಿನ ಆಸ್ಪತ್ರೆಯಲ್ಲಿ ಉಳಿಸ್ಕೊಂಡು ತದನಂತರ ಅವರನ್ನು ಡಿಸ್ಚಾರ್ಜ್ ಆಗಿ ನೀವು ಹೊರಗಡೆ ಹೋಗಬೇಕು, ನೀವು ಮನೆಗೆ ಹೋಗಬೇಕು ಅಂತೇಳಿ ಒತ್ತಾಯ ಮಾಡಿರ್ತಾರೆ. ಆವಾಗಲೂ ಕೂಡ ಶಾ ನವಾಜ್ ಅವರ ಪತ್ನಿ ಶರ್ಲಿನ್ ಅಂತಕ್ಕಂಥ ಮಹಿಳೆ ಏನಿದ್ರು ಅವರು ತುಂಬಾ ಬೇಡ್ಕೊಂಡಿರ್ತಾರೆ ವೈದ್ಯರನ್ನ, ಇಲ್ಲ ನಾವು ಮನೆಗೆ ಹೋಗೋದಿಲ್ಲ, ಈಗ ಯಾಕಂದ್ರೆ ಗಾಯ ಇನ್ನೂ ಹೀಗೆ ಇದೆ, ಅಂದ್ರೆ ಗಾಯ ವಾಸಿ ಆಗದೆ ನಾವು ಮನೆಗೆ ಹೋದ್ರೆ ಮತ್ತೆ ನಮಗೆ ಸಮಸ್ಯೆ ಉಂಟಾದ್ರೆ ಕಷ್ಟ ಆಗುತ್ತೆ, ಇಲ್ಲೇ ಇರ್ತೀವಿ ನಾವು, ನಮಗೆ ಚಿಕಿತ್ಸೆ ಕೊಡಿ ಅಂತ ಕೂಡ ಅವರು ಅಂಗಲಾಚಿರ್ತಾರೆ. ಆದ್ರೆ ಕೂಡ ವೈದ್ಯರು ಅವರ ಮಾತನ್ನ ಕೇಳದಂತೆ ನಿರ್ಲಕ್ಷ್ಯ ಮಾಡಿ ಅವರನ್ನ ಆಸ್ಪತ್ರೆಯಿಂದ ಹೊರಗಡೆ ಕಳಿಸಿರ್ತಾರೆ. ಅಂದ್ರೆ ಡಿಸ್ಚಾರ್ಜ್ ಮಾಡಿ, ಬಲವಂತದ ಡಿಸ್ಚಾರ್ಜ್ ಮಾಡಿ ಹೊರಗಡೆ ಕಳಿಸಿರ್ತಾರೆ. ಅದಾದ ನಂತರ ಅವ್ರ ಮನೆಯಿಂದ ಕೂಡ ಒಂದು 2-3 ಬಾರಿ ಆಸ್ಪತ್ರೆಗೆ ಬಂದು ಅಂದ್ರೆ ಹೊರರೋಗಿಯಾಗಿ ಅಲ್ಲಿ ಅದಕ್ಕೆ ಫಸ್ಟ್ ಏಡ್ ಅಂತ ಮಾಡಿಸ್ಕೊಂಡಿರ್ತಾರೆ. ಆ ಮಾಡಿಸ್ಕೊಂಡಂತ ಸಂದರ್ಭದಲ್ಲೂ ಕೂಡ ಅವರು ಮತ್ತೆ ಕೇಳಿರ್ತಾರೆ, ಸರ್ ನಮ್ಮ ಮನೆಯಲ್ಲಿ ಕಷ್ಟ ಆಗ್ತಾ ಇದೆ, ನಾವು ಆಸ್ಪತ್ರೆಯಲ್ಲೇ ಉಳ್ಕೋತೀವಿ ಅಂತ. ಆದ್ರೂ ಕೂಡ ವೈದ್ಯರು ಅವರನ್ನ ಮಾತನ್ನ ಕೇಳ್ದಂಗೆ ಅವರನ್ನ ಮನೆಗೆ ಕಳಿಸಿರ್ತಾರೆ. ಅದಾದ ನಂತರ ಇದು ಆ ಮರ್ಮಾಂಗದ ಕಾಯಿಲೆ ತೀವ್ರತರವಾಗಿ ಆ ಗಾಯ ಉಲ್ಬಣ ಆದಾಗ ಅವರು ಆಸ್ಪತ್ರೆ ಆವರಣದಲ್ಲೇ ಕೂಡ 3 ದಿನ ಮಲಗಿರ್ತಾರೆ. ಈ ಸಮಯದಲ್ಲಿ ಅವರಿಗೆ ತೀವ್ರ ರಕ್ತಸ್ರಾವ ಕೂಡ ಆಗ್ತಾ ಇರುತ್ತೆ. ಅದಂತರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ಮಾರ್ಚ್ 15ನೇ ತಾರೀಕಂದು ಅವ್ರಿಗೆ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಮಧ್ಯರಾತ್ರಿ 12:30 ಸಮಯದಲ್ಲಿ ಆ ಮರ್ಮಾಂಗದಿಂದ ತೀವ್ರವಾದ ರಕ್ತಸ್ರಾವ ಆಗಿ ಆ ಸ್ಥಳದಲ್ಲೇ ಅವರು ಸಾವನ್ನಪ್ತಾರೆ. ಅದಾದ ನಂತರ ಶಾ ನವಾಜ್ ಅವರ ಪತ್ನಿ ಶರ್ಲಿನ್ ಅಂತಕ್ಕಂಥವ್ರು ಅವರ ತಂದೆ ಜೊತೆಗೆ ಆಸ್ಪತ್ರೆಗೆ ಕೂಡ ಬರ್ತಾರೆ. ಆಸ್ಪತ್ರೆಗೆ ಬಂದು ಇಲ್ಲಿರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆ ಸೂಪರಿಂಟೆಂಡೆಂಟ್ ಅವ್ರ ಹತ್ರ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಯಾಕಂತಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದನೇ ನನ್ನ ಗಂಡನಿಗೆ ಈ ರೀತಿ ಆಗಿದೆ, ಸಾವಾಗಿದೆ ಅಂತೇಳಿ ಒಂದು ಮನವಿ ಪತ್ರವನ್ನ ಕೂಡ, ಒಂದು ದೂರಿನ ಪತ್ರವನ್ನ ಕೂಡ ಕೊಡ್ತಾರೆ. ಅದನ್ನ ಸ್ವೀಕರಿಸಿದಂತ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಯಾವುದೇ ರೀತಿಯ ಇದುವರೆಗೂ ಅವರಿಗೆ ಒಂದು ಕರೆದು ಮಾತನಾಡುವಂಥದ್ದಾಗಲಿ ಅಥವಾ ಅವರಿಗೆ ಪರಿಹಾರ ಸೂಚಿಸುವಂಥದ್ದಾಗಲಿ ಅದಕ್ಕೆ ತನಿಖೆಯನ್ನು ಕೂಡ ಮಾಡಿರೋದಿಲ್ಲ. ಯಾವತ್ತು ಇದು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಯಿತು, ಯಾವಾಗ ಮಾಧ್ಯಮಗಳು ಇಲ್ಲಿ ವಿಕ್ಟೋರಿಯಾಗೆ ಬಂದು ಈ ಪ್ರಕರಣವನ್ನ ಒಂದು ಬೆಳಕಿಗೆ ತರ್ತವೆ, ಅದಾದ ನಂತರ ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ವೈದ್ಯಕೀಯ ಸೂಪರಿಂಟೆಂಡೆಂಟ್ ದೀಪಕ್ ರವರು ಈಗ ಒಂದು ಸಮಿತಿಯನ್ನು ಕೂಡ ಅದಕ್ಕೆ ಕಮಿಟಿಯನ್ನ ಫಾರ್ಮ್ ಮಾಡಿದ್ದಾರೆ. ಅಂದ್ರೆ ಶಸ್ತ್ರಚಿಕಿತ್ಸೆಯ
ಏನು HOD ಅವರೊಬ್ಬರು, ಅದಾದ ನಂತರ ಫಿಸಿಷಿಯನ್ HOD ಒಬ್ಬರು, ಈ ರೀತಿಯಾಗಿ 3 ಜನರ ಒಂದು ವೈದ್ಯಕೀಯ ತಂಡವನ್ನ ಈಗ ಸಮಿತಿಗಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಈ ಸಮಿತಿ ಏನು ವರದಿ ಕೊಡುತ್ತೆ ಅದರ ಆಧಾರದ ಮೇಲೆ ನಂತರ ಆ ಶಾನವಾಜ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಪರಿಹಾರ ಅಥವಾ ಇನ್ನು ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಸಂಪತ್, ಥ್ಯಾಂಕ್ ಯು ನಾಗೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.